ಲೆಟ್ಸ್ ಸ್ಟಾರ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತಿನ ಈ ಕ್ಲಾಸ್ ನಂಬರ್ 2 ಮೆಂಟಲ್ ಅಬಿಲಿಟಿಯ ಕ್ಲಾಸ್ ನಂಬರ್ 2ನಲ್ಲಿ ನಾವು ಮಾಡ್ಯೂಲ್ 1 ಸಂಖ್ಯಾ ಪದ್ಧತಿಯಲ್ಲಿ ಅಗೇನ್ ಚಾಪ್ಟರ್ ನಂಬರ್ 1 ಸಂಖ್ಯಾ ಪದ್ಧತಿ ಬಗ್ಗೆ ತಿಳ್ಕೋಣ. ಸಂಖ್ಯಾ ಪದ್ಧತಿ ಇದು ಒಂಥರ ಫೌಂಡೇಶನ್ ಚಾಪ್ಟರ್. ಯಾವ ಥರ ಅಂದರೆ ಬೇರೆ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಮಾಡ್ತೀವಲ್ಲ, ನಾವು ಒಂದು ಫ್ರೇಮ್ ಮಾಡಿದ್ದೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಆ ಫ್ರೇಮ್ನ ಹೇಳಿದ್ದೀನಿ. ಸೊ ಅದಕ್ಕೆ ಇದೊಂಥರ ಫೌಂಡೇಶನ್ ಬೇಸ್ ಇದ್ದಂಗೆ. ಸೊ ಈ ಚಾಪ್ಟರ್ನ ಕಲಿಯೋದ್ರಿಂದ ಇದರಿಂದ ಮಾರ್ಕ್ಸು ಬರುತ್ತೆ. ನಾನು ಮುಂದೆ ತೋರಿಸ್ತೀನಿ ನಿಮ್ಮ ಕ್ವಶನ್ಗಳನ್ನು. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ 2ರಿಂದ 3 ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಇದರಿಂದ. ಓಕೆ, ನಾನು ಅದನ್ನು ತೋರಿಸಿದಾಗ ನಿಮ್ಗೆ ಹೇಳ್ತೀನಿ. ಇಲ್ಲಿ ಈ ಚಾಪ್ಟ್ರಲ್ಲಿ ಯಾವುದನ್ನು ಕವರ್ ಮಾಡ್ತಿದ್ದೀವಿ ಅಂದರೆ ಸಂಖ್ಯೆ ಮತ್ತು ಅಂಕೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿವು ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಮತ್ತೆ ಇದ್ರ ಮೇಲೆ ಯಾವುದಾದ್ರೂ ಕ್ವಶನ್ಗೆ ಕೇಳ್ತಾನೆ? ಹೌದು, ಕ್ವಶನ್ಗೆ ಕೇಳ್ತಾನೆ. ಅದನ್ನ ನಾವು ಡಿಸ್ಕಸ್ ಮಾಡೋಣ. ಮತ್ತೆ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ, ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ಇವೆರಡರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಪ್ಲೇಸ್ ವ್ಯಾಲ್ಯೂ ಅಂದ್ರೇನು, ಫೇಸ್ ವ್ಯಾಲ್ಯೂ ಅಂದ್ರೇನು, ಇದ್ರ ಮೇಲೆ ಯಾವ ಥರ ಕ್ವಶನ್ಗೆ ಕೇಳಿದಾನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ ನಂಬರ್ 1 ಆಗಿರುತ್ತೆ. ಯಾವುದು ಚಾಪ್ಟರ್ 1ನಲ್ಲಿ ಪಾರ್ಟ್ ನಂಬರ್ 1 ಆಗಿರುತ್ತೆ. ಇದು ಒಂದು ಥಿಯರಿ. ಇವಾಗ ಈ ಕ್ಲಾಸಲ್ಲಿ ನಾವು ಥಿಯರಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ ನಂಬರ್ 2ದಲ್ಲಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇದೇನೈತಲ್ಲ ಮೆಂಟಲ್ ಅಬಿಲಿಟಿ ಒಂಥರ ಕಾಮನ್ ಸಬ್ಜೆಕ್ಟ್. ಎಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ KA-ದಲ್ಲಿ BWSSP ರೀಸೆಂಟಾಗಿ ನಡೆದಂಥ BWSSPಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ಡಿಸ್ಕಸ್ ಮಾಡೋಣ. ಮತ್ತು ನಮ್ಮದು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಎಕ್ಸಾಮ್ಸ್, KPSC ನಡೆಸ್ತಕ್ಕಂಥ ಎಕ್ಸಾಮ್ಸಲ್ಲಿ KPSC SAD ಅಂತ ನಡೆಸಿತ್ತು ಎಕ್ಸಾಮು. ಅದರಲ್ಲಿ ಕೇಳಿದ್ದಾರೆ UPSC, SSC, RRB ಮತ್ತು IBPS. ಸೊ ಇವೆಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಯುವರ್ ಜರ್ನಿ ಫ್ರಮ್ ಆಸ್ಪಿರೆಂಟ್ ಟು ಅಚೀವರ್ ಸ್ಟಾರ್ಟ್ಸ್ ಹಿಯರ್ ಅಂತ ಹೇಳ್ಬೋದು. ಓಕೆ, ನೀವು ಈ ಚಾಪ್ಟರ್ನ ಚೆನ್ನಾಗಿ ಕಲೀರಿ. ಬೇಸಿಕ್ಸಿಂದ ಹೋಗೋಣ. ಫಸ್ಟು 0 to ಹೀರೋ. ಇಲ್ಲಿ 0ದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ಒಂಥರ ಫಸ್ಟ್ ಕ್ಲಾಸ್ ನಮ್ಮದು. ಆ್ಯಕ್ಚುಲಿ ಲಾಸ್ಟ್ ಕ್ಲಾಸ್ ಏನಿತ್ತು, ನಾವು ಇಂಡೆಕ್ಸ್ ನಮ್ಮದು ಸಿಲೆಬಸ್ನ ಯಾವ ಥರ ಕವರ್ ಮಾಡಿದ್ದೀವಿ, ಯಾವ ಥರ ಪಾರ್ಟಿಷನ್ ಮಾಡಿದ್ದೀವಿ ಅನ್ನೋದನ್ನ ತೋರಿಸಿದ್ದೆ. ಪ್ಲೀಸ್ ಅದನ್ನ ನೋಡಿ. ಅದು ನೋಡಿದರೆ ಏನಾಗುತ್ತೆ, ನಿಮಗೆ ಮುಂದಿನ ಕ್ಲಾಸಸ್ ಯಾವ ಥರ ಇರ್ತವೆ, ಯಾವ ಥರ ನಾವು ಕವರ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನನ್ನ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಏನಾಗಿರುತ್ತೆ, ಇವಾಗ ಹೊಸದಾಗಿ ಬಂದಿರೋರಿಗೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಅಬೌಟ್ ಮೀ, ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, SJCE ಮೈಸೂರು. ಇಲ್ಲಿ ನಾನು ಇಂಜಿನಿಯರಿಂಗ್ನ ಓದುತ್ತೀನಿ. ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಕಾಲೇಜು. ಸೊ ಅಲ್ಲಿ ನಾನು ಇಂಜಿನಿಯರಿಂಗ್ನ ಮುಗಿಸಿದ್ದೀನಿ. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್, ಇಂಜಿನಿಯರಿಂಗ್ ಮುಗಿತಿದ್ದಂಗೆ ನಾನು T-Connectivity ಅನ್ನೋ ಕಂಪ್ನೀಲಿ 1 ವರ್ಷಗಳ ಕಾಲ ವರ್ಕ್ ಮಾಡಿದ್ದೀನಿ. ಆಮೇಲೆ ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಮತ್ತು ಹೊಸ ಆಸ್ಪಿರೆಂಟ್ಸ್ ಬಂದಿರ್ತೀರಾ ಅಂತ ಅಂದ್ಬಿಟ್ಟು ಮತ್ತೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ. ಗೇಟ್ ಜರ್ನಿ ಅದಾದಮೇಲೆ ಹೈಯರ್ ಸ್ಟಡೀಸ್ಗೋಸ್ಕರ IIT, NIT, IISCಲಿ MTech, PhD ಮಾಡಬೇಕು ಅಂದರೆ ಗೇಟ್ ಅನ್ನೋ ಎಕ್ಸಾಮ್ ಬರ್ತದೆ. ಆ ಎಕ್ಸಾಮ್ ಬರೆದ್ರೆ ಕ್ವಾಲಿಫೈ ಆದರೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಅದನ್ನು ಬರೆದಿದ್ದೀನಿ, ಅದನ್ನು ಕ್ವಾಲಿಫೈ ಮಾಡಿದ್ದೀನಿ. ಮತ್ತು ಟ್ಯೂಟರ್ ಆಗಿ ವರ್ಕ್ ಮಾಡಿದ್ದೀನಿ. ಟ್ಯೂಟರ್ ಅಂದರೆ ಟ್ಯೂಷನ್ಸ್, ಹೈಸ್ಕೂಲ್ ಹುಡುಗರಿಗೆ ಟ್ಯೂಷನ್ಸ್ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಕ್ಲಾಸಸ್ನ ತಗೋತಿದ್ದೆ. ಓಕೆ, ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ನಂತರ ಈಗ ಪ್ರೆಸೆಂಟ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಅಚೀವ್ಮೆಂಟ್ಸ್ ಇದು ಭಾಳ ಮುಖ್ಯ. ವರ್ಕ್ ಎಕ್ಸ್ಪೀರಿಯನ್ಸ್ ಯಾಕೆ ಮುಖ್ಯ ಅಂತಂದರೆ, ನಾನು ಹೇಳೋದು ಯಾವಾಗಲೂ ರಿಲೇಟಬಲ್ ಇರಬೇಕು, ನಮ್ಮ ಲೈಫ್ಗೆ ರಿಲೇಟಬಲ್ ಇರಬೇಕು. ಅದಕ್ಕೆ ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಭಾಳ ಮುಖ್ಯ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ಹೇಳ್ತಾ ಹೋದಂಗೆಲ್ಲ ನಮ್ಮ ಎಕ್ಸ್ಪೀರಿಯನ್ಸಸ್ನ ಯಾವ ಥರ ನಿಂತ ಶೇರ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಮಿನೇಷನ್ ಅಚೀವ್ಮೆಂಟ್ಸ್ ಏನೇನು ಫಸ್ಟ್ ಬರೋದಾದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಪೊಲೀಸಿಂದ ಕಂಡಕ್ಟ್ ಮಾಡ್ತಕ್ಕಂಥ KSRP ಸಬ್ ಇನ್ಸ್ಪೆಕ್ಟರ್, ಅದರಲ್ಲಿ ನಾವು ವಿದಿನ್ 8 ಮಂತ್ಸ್ ರೆಕಾರ್ಡ್ ಟೈಮಲ್ಲೇ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ. ನಾನು ಪ್ರಿಪೇರ್ ಆಗಿದ್ದೆ 8 ಮಂತ್ಸ್. ಆ್ಯಕ್ಚುಲಿ ನಂದು ಎಲ್ಲ ಬೇಸ್ ಎಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ಸಡನ್ಲಿ ನಾನು ಚೂಸ್ ಮಾಡಿದ್ದು ಬರೆಯೋಣ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಣ ಅಂತ ಚೂಸ್ ಮಾಡಿದ ಮೇಲೆ ನಂಗೆ ಸಿಕ್ಕಿದೆ 8 ತಿಂಗಳ ಕಾಲ. ಸೊ 8 ತಿಂಗಳಲ್ಲೇ ನಾನು ಫಸ್ಟ್ ರ್ಯಾಂಕ್ ತೊಗೊತೀನಿ. ಅಂದರೆ ಫಾಸ್ಟೆಸ್ಟು ಯಾವ ಥರ ಅಚೀವ್ ಮಾಡೋದು. ಇವಾಗ 5ರಿಂದ 6 ವರ್ಷ ಓದಿ ಅಚೀವ್ ಮಾಡ್ಬೋದು, ಬಟ್ ಯೂತ್ ಯಂಗ್ ಏಜ್ನ ವರ್ಕಲ್ಲಿ ಡೆಡಿಕೇಟ್ ಮಾಡೋದು ಬೇಕು ಅನ್ನೋದು ನನ್ನದು ಅಭಿಪ್ರಾಯ.
ಸೊ ಹಂಗಾಗಿ ಫಾಸ್ಟೆಸ್ಟ್ ನೀವು ಅಷ್ಟೇ ಫಾಸ್ಟೆಸ್ಟಾಗಿ ಯಾವ ಥರ ತೊಗೋಬೋದು, ಸ್ಟ್ರಾಟಜೀಸ್ ನಾನು ಯಾವ ಥರ ಬಳಸಿದ್ದೆ ನೀವು ಆ ಥರ ಬಳಸಿದ್ರೆ ನೀವು ಸಕ್ಸೀಡ್ ಆಗ್ತೀರಾ. ಸೊ ಫಾಸ್ಟೆಸ್ಟಾಗಿ ನಿಮಗೂ ಬೇಗ ಒಂದು ಹುದ್ದೆ ಸಿಗಲಿ ಅಂತ ಆಶಿಸ್ತೀನಿ. ಓಕೆ, ಅದೇ ಕೆಲಸ ಮಾಡ್ಕೊತ ಯಾವುದು ಸಬ್ ಇನ್ಸ್ಪೆಕ್ಟರ್ KSRP ಅಲ್ಲಿ ವರ್ಕ್ ಮಾಡ್ತಾನೆ CRDR ಅಂತ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಅದರಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿ 37th ಸ್ಟೇಟ್ಗೆ 37th ರ್ಯಾಂಕ್ ಪಡಿತೀನಿ. ನಂತರ ಇನ್ನೂ ಬೆಟರ್ ಆಪ್ಷನ್ ಅನ್ನೋ ಹಾಗೆ PSI ಸಿವಿಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಸೊ ಅದರಲ್ಲಿ ಸ್ಟೇಟ್ಗೆ 30th ರ್ಯಾಂಕ್ ತಗೋತೀರಿ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನಾನು ನನ್ನ ಫಾಲೋ ಮಾಡೋದ್ರಿಂದ ನೀವು ಈ ಥರ ಅಚೀವ್ ಮಾಡ್ಬೋದು. ಮತ್ತು ನಿಮ್ಗೊಂದು ಡೌಟ್ ಇರುತ್ತೆ, ಇವ್ರನ್ನ ಫಾಲೋ ಮಾಡ್ಬೋದಾ ಇಲ್ವಾ, ಏನು ಒಂದೇ ಎಕ್ಸಾಮ್ ಪಾಸ್ ಮಾಡಿದಾರಾ, ಇಲ್ಲ ಮಲ್ಟಿಪಲ್ ಎಕ್ಸಾಮ್ ಏನೋ ಫ್ಲೂಕಲ್ಲಿ ಆಗಿರೋದು ಕೆಲವ್ರದ್ದು ಅಂತ ಅನ್ನೋ ಥರ ಇರ್ತದಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತಲೇ ಇದನ್ನು ನಾನು ತೋರಿಸ್ತಿರೋದು. ಓಕೆ, ನೀವು ನನ್ನ ನಂಬಬಹುದು ಅನ್ನೋದಕ್ಕೆ. ಮತ್ತೆ ಇಷ್ಟೇನಾ ಸರ್, ಬರೀ ಕರ್ನಾಟಕ ಸ್ಟೇಟ್ ಪೊಲೀಸಿಂದನ ಎಕ್ಸಾಮ್ಸ್ ಪಾಸ್ ಮಾಡಿರೋದು ನೀವು ಅಂತಂದರೆ ಇಲ್ಲ. ಅದು ಆಗಲೇ ಹೇಳಿದೆ, ನಂಗೆ ಗೇಟ್ ಅಂತ ಒಂದು ಎಕ್ಸಾಮ್ ಇರುತ್ತೆ, ಗೇಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿದ್ದೆ. ಮತ್ತು RRB JE ಎಕ್ಸಾಮಲ್ಲೂ CBT 1 ಕ್ವಾಲಿಫೈ ಆಗಿದ್ದೆ. ತದನಂತರ ಅಸಿಸ್ಟೆಂಟ್ ಇಂಜಿನಿಯರ್ KPCL ಕರೆದಂಥ ಎಕ್ಸಾಮಲ್ಲಿ 7th ರ್ಯಾಂಕ್, ಸ್ಟೇಟ್ಗೆ 7th ರ್ಯಾಂಕ್, ಹಂಗೆ HKಗೆ 3rd ರ್ಯಾಂಕ್ ಪಡಿತೀನಿ. ಸೊ ಅದೇ ಇದರಿಂದನೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಕ್ವಾಲಿಫೈಡ್ ಇನ್ KS ಪ್ರಿಲಿಮ್ಸ್ ಎಕ್ಸಾಮ್, ಪ್ರಿಲಿಮ್ಸ್ನ 2 ಸರಿ ಪಾಸ್ ಮಾಡಿದ್ದೀನಿ, ಮೇನ್ಸ್ 1 ಸರಿ ಬರೆದಿದ್ದೆ, ಇನ್ನೊಂದು ಸರಿ ಬರೆಯೋಕ್ಕಾಗಲಿಲ್ಲ. ಅದ್ರ ಕಥೆನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾಕೆ ಅಂತ. ಓಕೆ, ನೆಕ್ಸ್ಟ್ ಇದು ಭಾಳ ಮುಖ್ಯ. ಏನಾಗುತ್ತೆ, ಇವಾಗ ನಾವು ಹೇಳ್ತಿರೋವಂಥ ಚಾಪ್ಟರ್ 1 ಏನು ಸಂಖ್ಯಾ ಪದ್ಧತಿಯಿಂದ ಕ್ವಶನ್ಗೆ ಬಂದಿದ್ದಾವ ಅಂತ ಪ್ರಶ್ನೆ ಇದ್ದೇ ಇರುತ್ತೆ. ಕರೆಕ್ಟಾಗಿ ಇದ್ದರೆ ಮಾತ್ರ ಓದೋಣ ಸರ್, ಇಲ್ಲನೇ ಯಾಕೆ ಓದೋಣ ಅನ್ನೋದಕ್ಕೆ ಆನ್ಸರ್ ಇಲ್ಲಿದೆ. ರೀಸೆಂಟಾಗಿ ನಡೆದಂಥ ಎಕ್ಸಾಮ್ ಯಾವುದು, KA ಗ್ರೂಪ್ A and B HK 2026 ಏನು ಕೇಳ್ತಾನೆ ಅಂದರೆ, ಪುಸ್ತಕದ ಎಲ್ಲ ಪುಟ ಸಂಖ್ಯೆಗಳನ್ನು ಬರೆಯುವಾಗ ಅಂಕೆ 1 ಅನ್ನೋ ಅಂಕೆ 136 ಬಾರಿ ಬರೆಯಲ್ಪಡುತ್ತದೆ. ಹಾಗಾದರೆ ಪುಸ್ತಕದಲ್ಲಿನ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು? ಈ ಥರ ಕ್ವಶನ್ ಕೇಳಿದೆ. ಇದು ಏನು ನಂಬರ್ ಆಟ, ಯಾವುದ್ರದ್ದು ಆಟ ಇದು? ಸಂಖ್ಯೆಗಳ ಆಟ ಇದು. ಹಂಗಾದ್ರೆ ಏನು ಅರ್ಥ, ಇದು ನಂಬರ್ ಸಿಸ್ಟಮಿಂದನೇ ಬರಬೇಕು ಇದು ಕ್ವಶನ್ನು. ಕರೆಕ್ಟಾ? ಸೊ ಇದೇ ಇಂಗ್ಲೀಷಲ್ಲಿ ಓದೋಣ, 2 ಭಾಷೆಯಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಯಾಕೆ ಅಂತಂದರೆ ಕೆಲವು ಸರಿ ಏನಾಗುತ್ತೆ, ಕನ್ನಡದಲ್ಲಿ ತಪ್ಪುಗಳಾಗ್ತವೆ, ಅಥವಾ ಇಂಗ್ಲೀಷ್ ಮೀಡಿಯಮ್ ಅವ್ರನ್ನು ಕಲಿಯಕ್ಕೆ ಬಂದಿರ್ತೀರ. ಸೊ ಇಬ್ಬರಿಗೂ ಸಹಾಯ ಆಗಲಿ, ಮತ್ತು ಕನ್ನಡದವ್ರು ಇಂಗ್ಲೀಷಲ್ಲಿ ಓದಲೇಬೇಕು, ಕಲೀಲೇಬೇಕು. ಇದನ್ನು ನೆನ್ಪಿಡಿ. ಯಾಕಂದರೆ ಏನಾಗುತ್ತೆ, ಇಂಗ್ಲೀಷ್ ಈಸ್ ಫೈನಲ್ ಅಂತ ಕೊಟ್ಟಿರ್ತಾನೆ. ಸೊ ಹಂಗಾಗಿ ನಿಮ್ಗೆ 2 ಭಾಷೆ ಗೊತ್ತಿದ್ರೆ ಬೆಟ್ರು. ಕೆಲವು ಸರಿ ಏನಾಗುತ್ತೆ, ಕನ್ನಡ ಪ್ರಶ್ನೆನೇ ಅರ್ಥ ಆಗಲ್ಲ, ಇಂಗ್ಲೀಷ್ ಓದಿದಾಗ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಅಥವಾ ಇಂಗ್ಲೀಷ್ ಮೀಡಿಯಮ್ ಅವರು ಅಷ್ಟೇ, ಇಂಗ್ಲೀಷ್ ಓದಿದಾಗ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ, ಯಾಕಂದರೆ ಆಡೋ ಭಾಷೆ ಅಲ್ಲ ಅದು. ಕನ್ನಡ ಓದಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಬೋತ್ ಲ್ಯಾಂಗ್ವೇಜಸ್ ಗೊತ್ತಿದ್ರೆ ಈಸಿ. ಗೊತ್ತಿರೋ ಕ್ವಶನ್ನ ಬಿಡಬಾರ್ದು. ನನಗೆ ಈ ಕ್ವಶನ್ ಬಗ್ಗೆ ಗೊತ್ತಾ, ನಂಬರ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾ, ಈ ಕ್ವಶನ್ ಹೆಂಗೆ ಟ್ರಿಕ್ ಮಾಡಿ ಕೇಳಿರಲಿ ನೀವು ಆನ್ಸರ್ ಮಾಡಬೇಕು ಎಕ್ಸಾಮಲ್ಲಿ. ಸೊ ಆ ಥರದಲ್ಲೇ ನಾವು ಫ್ರೇಮ್ ಮಾಡಿದ್ದೀವಿ. ಯಾವುದೇ ಥರದ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋ ಥರನೇ ಫ್ರೇಮ್ ಮಾಡಿದ್ದೀವಿ. ಓಕೆ, ಈ ಕ್ವಶನ್ ಈ ಥರ, ಡಿಜಿಟ್ 1 ಈಸ್ ಅಕರಿಂಗ್ 136 times ಆನ್ ರೈಟಿಂಗ್ ಆಲ್ ದ ಪೇಜ್ ನಂಬರ್ಸ್ ಆಫ್ ಅ ಬುಕ್. ವಾಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಪೇಜಸ್ ಇನ್ ದ ಬುಕ್? ನೋಡಿ ಎಷ್ಟು ಸ್ಪೆಸಿಫಿಕ್ ಆಗಿ ಕೊಡ್ತಾನಂದರೆ, ಬುಕ್ಸ್ ಪೇಜ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 1, ಒಂದರಿಂದ ಸ್ಟಾರ್ಟ್ ಆಗಿ ಎಷ್ಟು ನಂಬರ್ ಆಫ್ ಪೇಜಸ್ ಅದಾವ, ಸೊ ದ್ಯಾಟ್ ಅಲ್ಲಿ 136 ಬಾರಿ ಒಂದು ರಿಪೀಟ್ ಆಗಿರಬೇಕು. ಅಂದರೆ ಇವಾಗ 1 2 3 4 ಹಿಂಗೆ ಬರ್ಕೊಂತ ಹೋಗ್ತೀನಿ, 10 11 ನೋಡಿ ಇಲ್ಲಿ 12 ಹಿಂಗೆ ಬರ್ಕೊಂತ ಹೋಗ್ತೀನಿ. ಅದೇ ಥರ ಹಿಂಗೆ ಬರ್ಕೊಂತ ಹೋದರೆ 91 92 ಈ ಥರ ಬರ್ಕೊಂತ ಹೋಗ್ತದೆ. 1ರಿಂದ 99 ಪೇಜ್ ನಂಬರ್ಸ್ ಬರಿಬೇಕು ಅಂತಂದರೆ ಒಂದು ಬುಕ್ಕಲ್ಲಿ 1ರಿಂದ ಸ್ಟಾರ್ಟ್ ಮಾಡಿ 1, ನೆಕ್ಸ್ಟ್ ಪೇಜಲ್ಲಿ 2 3 4 ಆ ಥರ ಬರ್ಕೊಂತ ಹೋದರೆ 20 ಸಾರಿ ಒಂದನ್ನು ರಿಪೀಟ್ ಮಾಡ್ತೀವಿ. ಅದೇ ಥರ 100ರಿಂದ 199ವರೆಗೂ ಬರಿಬೇಕು ಅಂದರೆ 120 ಬಾರಿ ರಿಪೀಟ್ ಮಾಡ್ತೀವಿ. ಅಂದರೆ ಟೋಟಲ್ಲು 1ರಿಂದ 199 ಪೇಜ್ ನಂಬರ್ ಬರಿಬೇಕಂದ್ರೆ 140 ಟೈಮ್ಸ್ ರಿಪೀಟ್ ಮಾಡ್ತೀವಿ. ಬಟ್ ನಾವು 140 ಟೈಮ್ ರಿಪೀಟ್ ಮಾಡಬಾರ್ದು. ಎಷ್ಟು ಟೈಮ್ ರಿಪೀಟ್ ಮಾಡಬೇಕು ಕ್ವಶನ್ ಪ್ರಕಾರ? 136 ಬಾರಿ ಒಂದು ರಿಪೀಟ್ ಆಗಬೇಕು. ಅಂದರೆ -136 ಮಾಡ್ತೀನಿ, ಎಷ್ಟು ಬರುತ್ತೆ? 4 ಬಂತು. ಅಂದರೆ 199 ಅಲ್ಲ, ಇನ್ನೂ ಒಂದು 4 ಪೇಜ್ ಹಿಂದಕ್ಕೆ ಹೋದರೆ ನಮ್ಗೆ 136 ಸಾರಿ ಒಂದನ್ನು ಬರೆದಿರ್ತೀವಿ. ಈ 4 ಪೇಜಸ್ ಬೇಕಾಗಿಲ್ಲ, ಯಾಕಂದ್ರೆ 140 ಆಗ್ಬಿಡುತ್ತೆ, 140 ಆಗ್ಬಿಡುತ್ತೆ ಒಂದನ್ನು ಬಳಸಿರೋದು.
ಸೊ ಹಂಗಾಗಿ 4 ಸರಿ ಹಿಂದಕ್ಕೆ ಹೋದರೆ ಏನಾಗುತ್ತೆ, ಮೈನಸ್ ಮಾಡಿದರೆ 195 ಬರುತ್ತೆ. ಅದೇ ಆನ್ಸರ್. ಯಾವುದು? 195 ಅನ್ನೋದೇ ಆನ್ಸರ್. ಗೊತ್ತಾಯ್ತಾ? ಸೊ ಈ ಥರ ಪ್ರಶ್ನೆಗಳು, ಇದೆಲ್ಲ ಸಿಂಪಲ್. ಅದೇ ಥರದ ನೆಕ್ಸ್ಟ್ ಪ್ರಶ್ನೆಗೆ ಬಂದರೆ 26ರಿಂದ ನಿಖರವಾಗಿ ಭಾಗವಾಗೋ ಅತ್ಯಂತ ದೊಡ್ಡದಾದ 4 ಅಂಕಿ ಏನಿದು? 4 ಅಂಕಿ ನೋಡಿ, ಕ್ವಶನಲ್ಲೇ ಮಿಸ್ಟೇಕ್ ಆಯ್ತು. 4 ಅಂಕಿಯ ಸಂಖ್ಯೆ ಅದು. ಅವನು ಇಲ್ಲಿ ಕೊಟ್ಟಿಲ್ಲ, ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಆಫ್ 4 digits ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 26 ಅಂತ ಕೊಡ್ತಾನೆ. ನೋಡಿ ಎಷ್ಟು ಇಲ್ಲಿ ಸಂಖ್ಯೆ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ, ಬರೀ ಇಲ್ಲಿ ಅಂಕಿ ಅಷ್ಟೇ ಕೊಟ್ಟಿದ್ದಾನೆ. 4 ಅಂಕಿ ಏನಪ್ಪ ಅದು? 4 ಅಂಕಿಯ ಸಂಖ್ಯೆ ಅದು. ನಾ ಅದನ್ನೇ ಈ ಕ್ಲಾಸಲ್ಲಿ ಹೇಳ್ತೀನಿ, ಅಂಕೆ ಅಂದ್ರೇನು, ಸಂಖ್ಯೆ ಅಂದ್ರೇನು. ಓಕೆ, ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ, ಒಂದು ಅಂಕಿಯನ್ನು 13ರಿಂದ ಭಾಗಿಸಿದಾಗ ಶೇಷ 10 ಆದರೆ ಅದೇ ಅಂಕಿಯನ್ನು 9ರಿಂದ ಭಾಗಿಸಿದಾಗ ಶೇಷ 3 ಆದರೆ ಆ ಅಂಕಿ ಎಷ್ಟು? ಓಕೆ, ಇಂಗ್ಲೀಷಲ್ಲಿ ಒಂದ್ಸರಿ ಹೋದಾಗ, ವೆನ್ ಎ ನಂಬರ್ ಈಸ್ ಡಿವೈಡೆಡ್ ಬೈ 13, 13ರಿಂದ ಭಾಗಿಸಿದ್ರೆ, ಓಕೆ, ದ ರಿಮೈಂಡರ್ ಈಸ್ ಶೇಷ 10 ಉಳಿತದೆ. ಇಫ್ ದ ಸೇಮ್ ನಂಬರ್ ವೆನ್ ಡಿವೈಡೆಡ್ ಬೈ 9, ದ ರಿಮೈಂಡರ್ ಈಸ್ 3, ದೆನ್ ದ ನಂಬರ್ ಈಸ್. ಓಕೆ, ಈ ಥರದ ಪ್ರಶ್ನೆನೂ ನಾವು ಸಂಖ್ಯಾ ಪದ್ಧತಿಯಲ್ಲೇ ಬರ್ತಕ್ಕಂಥದ್ದು. ನೆಕ್ಸ್ಟ್, ಇವೆಲ್ಲ ನೋಡಿ ಎಷ್ಟು ಸಮಾಂತರ ಶ್ರೇಣಿ, AP ಮೇಲೆ ಕ್ವಶನ್ನು, ಇವೆಲ್ಲನೂ ಸಂಖ್ಯಾ ಪದ್ಧತಿ ಚಾಪ್ಟರ್ನೇ ಬರ್ತಕ್ಕಂಥವು. ಮತ್ತು ಚಿಹ್ನೆಗಳನ್ನು ಬದಲಾಯಿಸೋದು, ನಂಬರ್ಗಳನ್ನು ಬದಲಾಯಿಸಿದರೆ ಯಾವ ನಂಬರ್ ಮತ್ತು ಯಾವ ಚಿಹ್ನೆಗಳನ್ನು ಬದಲಾಯಿಸಿದರೆ ನಮಗೆ 12 ಅನ್ನೋ ಆನ್ಸರ್ ಬರ್ತದೆ. ಸಿಂಪಲ್ ಕ್ವಶನ್. ಇದೆಲ್ಲ ಸಿಂಪ್ಲಿಫಿಕೇಶನಲ್ಲಿ ಬರ್ತದೆ, ಸರಳೀಕರಣದಲ್ಲಿ ಬರ್ತದೆ. ಸೊ ಇದನ್ನು ನಾವು ಕಲಿತೀವಿ. ನೆಕ್ಸ್ಟ್, ಇದು ಒಂದು ಪ್ರಶ್ನೆಯ ಮುಂದೆ 3 ಹೇಳಿಕೆಗಳ ಮಾಹಿತಿಗಳನ್ನು ನೀಡಲಾಗಿದೆ. ಈ ಥರ ಹೇಳಿಕೆಗಳ ಮೇಲೆ ಕೇಳ್ತಾನೆ. ಏನು ಮಾಡ್ತಾನೆ? ಈ ಹೇಳಿಕೆ ಸಾಕಾಗುತ್ತಾ ಆನ್ಸರ್ ಮಾಡಲಿಕ್ಕೆ, ಅಥವಾ ಈ ಹೇಳಿಕೆ ಅದ್ರ ಜೊತೆಗೆ ಬೇಕಾ? ಅದನ್ನೇ ಕೊಟ್ಟಿದ್ದಾನೆ ನೋಡಿ. 1 ಮತ್ತು 2 ಹೇಳಿಕೆ ಮಾತ್ರ ಸಾಕಾ? ಇಲ್ಲ, 3 ಮತ್ತು 1 ಅಥವಾ 2, 3 ಬಳಸ್ಕೊರಿ, ಮತ್ತು 1 ಅಥವಾ 2ರಲ್ಲಿ ಯಾವುದನ್ನ ಒಂದನ್ನ ಬಳಸ್ಕೊಂಡ್ರೆ ಸಾಕಾಗುತ್ತಾ? ಈ ಥರ ಪ್ರಶ್ನೆ ಕೇಳ್ತಾನೆ. ಇದೆಲ್ಲ ಸುಲಭ, ಭಾಳ ಸುಲಭ. ಒಂದ್ಸರಿ ನೀವು ಆನ್ಸರ್ ಮಾಡ್ಲಿಕ್ಕೆ ಗೊತ್ತಾದರೆ ಇದನ್ನ ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಸೊ ಓದೋಕ್ಕಷ್ಟೇ ದೊಡ್ಡದಿದು, ಬಟ್ ಒಂದ್ಸರಿ ನೀವು ಕಲ್ಕೊಂಡ್ರಿ ಅಂದರೆ ಭಾಳ ಸುಲಭ ಇದು. ಇದನ್ನು ಡಿಸ್ಕಸ್ ಮಾಡೋಣ ಈ ಕ್ಲಾಸಲ್ಲಿ. ನಾವು ಡಿಸ್ಕಸ್ ಮಾಡೋಣ ಇಲ್ಲೇನಂದರೆ ಯಾವ್ಯಾವ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ಸಲ್ಲಿ ಅನ್ನೋದನ್ನು ಒಂದು ಗ್ಲಿಮ್ಸ್. ಸೊ ಈ ಚಾಪ್ಟರ್ನ ಎಷ್ಟು ಸೀರಿಯಸ್ ಆಗಿ ನೀವು ಓದಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್, ರೈಟ್? ನೆಕ್ಸ್ಟ್ ಹೋಗೋದಾದರೆ ಸಂಖ್ಯೆ ಮತ್ತು ಅಂಕೆ ಅಂತ ಇಲ್ಲಿ ಸ್ಟಾರ್ಟ್. ಇಲ್ಲಿಂದ ನಮ್ಮ ಕ್ಲಾಸಸ್ ಸ್ಟಾರ್ಟ್. ಓಕೆ, ಮೊದಲಿಗೆ ಏನಾಗ್ತಿತ್ತು, ಇವಾಗ 3 ಚೆಂಡುಗಳಿದಾವೆ, ಸಾರಿ 3 ಅಲ್ಲ, ಇಷ್ಟು ಚೆಂಡುಗಳಿದಾವೆ. ಅದನ್ನ ಹೆಂಗೆ ತೋರಿಸ್ತಿದ್ರು? ಸ್ಟಾರ್ಟಿಂಗಲ್ಲಿ ಸನ್ನೆಗಳ ಮೂಲಕ ತೋರಿಸ್ತಿದ್ರು. ಇವಾಗ ಇದೇ ಥರ 20ವರೆಗೂ ಇದ್ದರೆ ಏನು ಮಾಡ್ಬೋದು ನಾವು? ಕಾಲು ಬೆರಳು ಕೈ ಬೆರಳು ತೋರಿಸಿ ಸನ್ನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗಿದ್ರೆ ಏನು ಮಾಡಬೇಕು? ಅವಾಗ ಏನಾಯ್ತು, ಎಲ್ರಿಗೂ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಏನಾದರೂ ಮಾಡಬೇಕಲ್ಲ. ಅವಾಗ ಏನು ಮಾಡಿದ್ರು? ಗೆರೆ ಎಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ 4 ಇಷ್ಟು ಚೆಂಡುಗಳು ಅದಾವೆ ಅಂತಂದರೆ ಹೆಂಗೆ ಮಾಡ್ತಿದ್ರು? ಹಿಂಗೆ ಬರೀತಿದ್ರು. ಇದನ್ನೇ ಹಿಂಗೆ ತೋರಿಸೋರು. ಸೊ ಅದಾದಮೇಲೆ ಸ್ವಲ್ಪ ಎವಾಲ್ವ್ ಆಗ್ತಾ ಹಿಂಗೆ ಬರೆದ್ರೆ ಎಷ್ಟು, ಇವಾಗ 10 ಇದ್ರೆ ಕನ್ಫ್ಯೂಸ್ ಆಯಿತು, ಎಷ್ಟು ಹಾಕಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತು. ಸೊ ಅದಕ್ಕೆ ಅವಾಗ ಏನು ಮಾಡಿದರು? 5ಕ್ಕೆ ಹಿಂಗೆ ಮಾಡೋದು. ಇದು ನೀವು ಓದಿದ್ದೀರ, ಹೈಸ್ಕೂಲಲ್ಲಿ ಇದನ್ನೆಲ್ಲ ಓದಿದ್ದೀರ, ಈ ಥರ ಮಾಡ್ಕೊತದ್ದು. ಓಕೆ, ಇದೂ ಅಲ್ಲಪ್ಪ, ಇನ್ನೂ ಈಸಿಯಾಗಿ ನಾನು ನೋಡಿದ ತಕ್ಷಣ ಗೊತ್ತಾಗಬೇಕು ಎಷ್ಟು ಅದಾವ ಚೆಂಡುಗಳು ಅಂತ ಅನ್ನೋದಾದರೆ ಅವಾಗ ಏನು ಮಾಡಿದರು? ಏನು ಮಾಡೋಣ, ಇದಕ್ಕೆ ಒಂದು ಚಿಹ್ನೆನ ಕೊಡೋಣ. ಏನು ಆ ಚಿಹ್ನೆ? ಹಿಂಗಿರಲಿ. ಇದಕ್ಕೆ ಯಾವ ಥರ ಕೊಡೋಣ? ಹಿಂಗೆ. ಇದಕ್ಕೆ ಹಿಂಗೆ, ಇದಕ್ಕೆ ಹಿಂಗೆ, ಇದಕ್ಕೆ ಹಿಂಗೆ. ಅದೇ ಥರ 6, 7, 8, 10 ಈ ಥರ ಕೊಟ್ಟು, ಮತ್ತೆ ಇವನ್ನೇ ಚಿಹ್ನೆಗಳನ್ನು ಎಲ್ಲದಕ್ಕೂ 20ಕ್ಕೂ ಬೇರೆ ಥರ ಚಿಹ್ನೆ, ಆ ಥರ ಚಿಹ್ನೆ ಕೊಟ್ಕೊಂತೋದ್ರೆ ಕನ್ಫ್ಯೂಸ್ ಆಗುತ್ತೆ. ಯಾವ ಥರ ಚಿಹ್ನೆ? ಇವಾಗ 20ಕ್ಕೂ ಒಂದ್ವೇಳೆ ಹಿಂಗೇನೋ ಹಿಂಗೆ ಇದು 20ರ ಚಿಹ್ನೆ, ಆ ಥರ ಕೊಟ್ಕೊಂತೋದ್ರೆ ಎಷ್ಟು ಅಂತ ಕೊಡ್ತೀರಾ? ಹಂಗೆ 30ಕ್ಕೆ ಬೇರೆ ಚಿಹ್ನೆ, 40ಕ್ಕೆ ಬೇರೆ ಚಿಹ್ನೆ ಕೊಟ್ಕೊಂತೋದ್ರೆ ಭಾಳಷ್ಟು ಚಿಹ್ನೆಗಳಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರಿಪೀಟ್ ಮಾಡಬೇಕು. ಇವಾಗ ರಿಪೀಟ್ ಮಾಡಬೇಕು. ಅಲ್ಲಿ ಒಂದಲ್ಲಿ ಸ್ಟಕ್ ಆದೀವಿ ನಾವು. ನೆಕ್ಸ್ಟ್ ಡಿಜಿಟ್ ಏನು ಬರಲಿ, ಮತ್ತೆ ಏನೂ ಇಲ್ಲ ಅಂದರೆ ಹೆಂಗೆ ತೋರಿಸ್ತೀರ ಅದನ್ನು? ಇವಾಗ ಚೆಂಡುಗಳು ಇಷ್ಟಿದ್ದು ತೋರಿಸಿದ್ರಿ, ಏನೂ ಇಲ್ಲ, ಚೆಂಡುಗಳು ಎಷ್ಟಿದಾವೆ, ಏನೂ ಇಟ್ಟಿಲ್ಲ, ಅಲ್ಲಿ ಎಷ್ಟಿದಾವೆ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು, ಹೆಂಗೆ ತೋರಿಸ್ತೀರಾ ಅದನ್ನು ಅನ್ನೋದಕ್ಕೆ ಹೋದಾಗ ಕ್ವಶನ್ ಬಂದಿದ್ದು
ಅದಕ್ಕೂ ಒಂದು ಚಿಹ್ನೆ ಕೊಡಬೇಕು ಅಂತಂದು ಏನು ಮಾಡಿದ್ರು 0. ಅದನ್ನು ನಾವು ಭಾರತೀಯರೇ ಕಂಡುಹಿಡಿದಿತ್ತು. 0 ಅಂತ ಚಿಹ್ನೆ ಕೊಟ್ಟಿವಿ, ರೈಟ್. ಸೊ ಇವೆಲ್ಲ ಏನಿದಾವಲ್ಲ ಇವು ಫಂಡಮೆಂಟಲ್ಸ್. ಇವು ಇಷ್ಟರಲ್ಲೇ ಆಟ. ಈ 9 1 0 10 ಇವುಗಳಲ್ಲೇ ಆಟ. ಇವುಗಳನ್ನೇ ನಾವು ಅಂಕೆಗಳು. ಈ ಅಂಕೆಗಳು ಒಂದಕ್ಕೊಂದು ಸೇರಿನೇ ಸಂಖ್ಯೆಗಳು. ಈ ಥರ ಸಂಖ್ಯೆಗಳು ಗೊತ್ತಾಯ್ತಾ? ಅಂಕೆಗಳಿಗೆ ಸಂಖ್ಯೆಗಳಿಗೆ ಇರುತ್ತೆ ವ್ಯತ್ಯಾಸ ಗೊತ್ತಾಯ್ತಾ? ಸೊ ಸಿಂಪಲ್. ಅಂಕೆಗಳು ಅಂದರೆ ಎಷ್ಟದಾವ ಟೋಟಲ್ ಅಂಕೆಗಳು? 10 ಅದಾವ. ಸಂಖ್ಯೆಗಳು ಕೋಟಿಗಟ್ಟಲೆ. ಈ ಅಂಕೆಗಳೇ ರಿಪೀಟ್ ಆಗಬೇಕು, ಇಷ್ಟರಲ್ಲೇ ಆಟ ಆಡಬೇಕು. ನೀವು ಎಷ್ಟೇ ಸಂಖ್ಯೆ ಬರಲಿ ಇವಿಷ್ಟೇ ಚಿಹ್ನೆಗಳನ್ನು ಬಳಸ್ತೀವಿ. ಸೊ ಇವು ಅಂಕೆಗಳು, ಇವು ಅಂಕೆಗಳು, ಇವು ಸಂಖ್ಯೆಗಳು. ಗೊತ್ತಾಯ್ತಾ? ಸೊ ಇದೇ ಥರ ತಿಳ್ಕೊತ ಹೋದರೆ ಅಂಕೆ ಮತ್ತು ಸಂಖ್ಯೆಗಳಲ್ಲಿ ಓಕೆ, ಅಂಕೆ ಗೊತ್ತಾಯ್ತು, ಸಂಖ್ಯೆ ಗೊತ್ತಾಯ್ತು, ರೈಟ್. ಇವಾಗ 4 ಅನ್ನೋದು ಅಂಕೆ. 4 3 2 ಇದಿಷ್ಟೇನೈತಲ್ಲ ಸಂಖ್ಯೆ. 13,243 ಅನ್ನೋದು ಸಂಖ್ಯೆ ಆದರೆ ಅದರಲ್ಲಿ 4 ಅನ್ನೋದು ಒಂದು ಅಂಕೆ, 2 ಅನ್ನೋದು ಒಂದು ಅಂಕೆ, 3 ಅನ್ನೋದು ಒಂದು ಅಂಕೆ, 3 ಅನ್ನೋದು ಒಂದು ಅಂಕೆ, 1 ಅನ್ನೋದು ಅಂಕೆ. ಈ ಥರ ಅಂಕೆಗಳು ಸೇರಿ ಸಂಖ್ಯೆಗಳಂತೆ. ಯಾವ ಥರ ಪದಗಳು ಸೇರಿ ಅಕ್ಷರಗಳು ಸೇರಿ ಪದಗಳಾಗ್ತಾವೋ, ಅಕ್ಷರಗಳ ಸೇರಿ ಪದಗಳಾಗ್ತಾವ ಅಂದರೆ ಲೆಟರ್ಸ್ ಕಂಬೈನ್ಸ್ ಟು ಫಾರ್ಮ್ ವರ್ಡ್. ಅದೇ ಥರ ಸೇಮು ಅಂಕೆಗಳು ಸೇರಿ ಸಂಖ್ಯೆಗಳಾಗ್ತವೆ. ಸೊ ಸಂಖ್ಯೆ ಮತ್ತು ಅಂಕೆಗಿರೋ ವ್ಯತ್ಯಾಸ ಗೊತ್ತಾಯಿತು. ಅಂಕೆಗಳು ಎಷ್ಟಿದಾವ? 10 ಇದಾವೆ, ಸಂಖ್ಯೆಗಳು ಕೋಟಿಗಟ್ಟಲೆ. ಸೊ ಇದನ್ನೇ ಮುಂದಿನ ಇದರಲ್ಲಿ ನೋಡೋಕೆ ಹೋದರೆ ಇವಾಗ ಆ ಸಂಖ್ಯೆಗಳನ್ನ ನಾವು ಬರಿತೀವಿ, ಕರೆಕ್ಟಾ? ಸಂಖ್ಯೆಗಳು ಬರಿತೀವಿ. ಸಂಖ್ಯೆಗಳು ಯಾವ್ಯಾವ ಸಿಸ್ಟಮ್ಸ್, ಇಲ್ಲಿ 2 ಥರದ ಸಿಸ್ಟಮ್ಸ್ ಬರ್ತವೆ. ಒಂದು ಇಂಡಿಯನ್ ಅರೇಬಿಕ್ ಸಿಸ್ಟಮ್ ಅಂತ ಕರಿತೀವಿ, ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಕರಿತೀವಿ, ಇಂಗ್ಲೀಷ್ ಸಿಸ್ಟಮ್ ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಕರಿತೀವಿ. ಇವಾಗ ಮೊದಲಿಗೆ ಹೇಳೋದಾದರೆ ಇಂಡಿಯನ್ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗುತ್ತೆ. 1 ಹಿಂಗೆ ಬರೀತೀನಿ, 1 ಅಥವಾ 1, ಆಮೇಲೆ 10 10, 100 100, 1000, 10,000, lakh, 10 lakh, ಆಮೇಲೆ crore, 10 crore, ಆಮೇಲೆ 100 crore. ಈ ಥರ ಬರ್ಕೊಂತ ಹೋಗ್ತೀವಿ. ಅದೇ ನೀವು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಬರೋದಾದರೆ 1 10 100 1000 10,000 10,000 ಆದಮೇಲೆ ಅವರು 100,000, ಅದಾದಮೇಲೆ ನೆಕ್ಸ್ಟ್ 1 million 1 million 1,000 1 10 100. ಅದೇ ಥರ 1,000 10,000 100,000 ಮತ್ತು 1 ಮಿಲಿಯನ್ ಆದಮೇಲೆ 10 ಮಿಲಿಯನ್ 100 ಮಿಲಿಯನ್, ಆಮೇಲೆ ಮತ್ತೆ ಚೇಂಜ್ ಬಿಲಿಯನ್ 1 ಬಿಲಿಯನ್, ಆಮೇಲೆ ಮತ್ತೆ 10 ಬಿಲಿಯನ್ ಮತ್ತು 100 ಬಿಲಿಯನ್, ಆಮೇಲೆ ಟ್ರಿಲಿಯನ್. ಸೊ ಈ ಥರ ಅವ್ರ ನಂಬರ್ ಸಿಸ್ಟಮ್ ಇದು. ನಮ್ಮ ನಂಬರ್ ಸಿಸ್ಟಮ್, ಅವ್ರ ನಂಬರ್ ಸಿಸ್ಟಮ್ ಎರಡು ಸೇಮೇ, ಎರಡು ಹೇಳ್ಬೇಕಾದ್ರೆ. ಬಟ್ ನಮ್ಗೆ ಆಲ್ಮೋಸ್ಟ್ ನಾವೇನು ಮಾಡ್ತೀವಿ, ಈ ವರ್ಲ್ಡ್ ಬ್ಯಾಂಕಿಂದ IMF ಇಂದ ಫಂಡ್ಸ್ ಬಂದಿದ್ರೆ, ಇಂಟರ್ನ್ಯಾಷನಲ್ ಮಾನಿಟರಿ ಎಕ್ಸ್ಚೇಂಜಲ್ಲಿ ನಾವು ಬಳಸ್ತಕ್ಕಂಥ ಟರ್ಮಿನಾಲಜಿ ಇಂಥವು. $1 ಮಿಲಿಯನ್ ತೊಗೊಂಡಿವಿ, $1 ಬಿಲಿಯನ್ ಸಾಲ ತೊಗೊಂಡಿವಿ. ಸೊ ಈ ಥರ ಪದಗಳನ್ನು ಬಳಸ್ತೀವಿ. ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್. ಅದೇ ನಮ್ಮ ಇಂಡಿಯನ್ ಸಿಸ್ಟಮಿಗೆ ಬಂದರೆ ಅದೇ 1 ಮಿಲಿಯನ್ ಅಂದರೆ ಇಲ್ಲಿ 10 lakh, ಇವೆರಡು ಸೇಮ್. ಅದೇ 1 ಬಿಲಿಯನ್ ಅಂದರೆ 100 crores. ಸೊ ಡೈರೆಕ್ಟಾಗಿ ಯಾವ ಥರ ಕ್ವಶನ್ ಕೇಳ್ತಾನೆ ಇದರಿಂದ ಅನ್ನೋದಾದರೆ,
1 ಮಿಲಿಯನ್ ಈಸ್ ಈಕ್ವಲ್ ಟು ಇಂಡಿಯಾ ಪದ್ಧತಿಯಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ 1 ಮಿಲಿಯನ್ ಅಂತ ಕರೆದ್ರೆ ಭಾರತೀಯ ಪದ್ಧತಿ ಎಣಿಕಾ ಪದ್ಧತಿಯಲ್ಲಿ ಇದರ ಬೆಲೆ ಎಷ್ಟು ಅಂದರೆ 10 ಲಕ್ಷ. ಸೊ ಇದು ಗೊತ್ತಿರಬೇಕು. ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಲ್ಲ, ಬಟ್ ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಬರೋದಾದರೆ ಇಲ್ಲಿ ಈ ಸಿಸ್ಟಮಲ್ಲಿ ಇದು ಇವಾಗಿರೋ ಟಾಪಿಕ್ ಭಾಳ ಮುಖ್ಯ. ಏನು ಅಂತಂದರೆ ಇವಾಗ 1 4 7 6 9 ಇದು 14,769 ಒಂದು ಸಂಖ್ಯೆ. 9 ಏನು? ಬಿಡಿ ಸ್ಥಾನಗಳಿವು. ಬಿಡಿ ಸ್ಥಾನ, ಪ್ಲೇಸ್ ವ್ಯಾಲ್ಯೂ ಇದು 9 ಅನ್ನೋದು ಬಿಡಿ ಸ್ಥಾನದಲ್ಲೇ ಐತೆ. ಪ್ಲೇಸ್ ವ್ಯಾಲ್ಯೂ ಇದು. ಓಕೆ, 9 ಎಲ್ಲಿ ಹಾಕಿದ್ರು ಚೇಂಜ್ ಆಗಲ್ಲ. ಅದರದ್ದು ಫೇಸ್ ವ್ಯಾಲ್ಯೂ ಎಲ್ಲ ಕಡೆ ಸೇಮ್ ಇರುತ್ತೆ. 9 ಇಲ್ಲಿಟ್ರು ಒಂದೇ, ಎಲ್ಲ ಕಡೆ ಇಟ್ರು ಒಂದೇ. ಅದೇ ಸ್ಥಾನ ಚೇಂಜ್ ಆಗುತ್ತೆ, ಸ್ಥಾನ ಬೆಲೆ ಚೇಂಜ್ ಆಗುತ್ತೆ. ಇಲ್ಲಿ 9 ಅಂತ ಕರಿತೀವಿ, ಇಲ್ಲಿಗೆ ಬಂದರೆ ಅದು 90 ಆಗುತ್ತೆ, ಯಾಕಂದ್ರೆ 10ರ ಸ್ಥಾನಕ್ಕೆ ಬರುತ್ತೆ. ಇದು 10ರ ಸ್ಥಾನ, 10th ಪ್ಲೇಸ್, 10th ಯೂನಿಟ್ ಪ್ಲೇಸ್ ಅಂತ ಕರಿತೀವಿ. ಇದು 100 100th ಪ್ಲೇಸ್, ಇದು 1000ರ ಸ್ಥಾನ, 1000th ಪ್ಲೇಸ್, ಇದು 10,000ರ ಸ್ಥಾನ, 10,000th ಪ್ಲೇಸ್. ಸೊ ಈ ಥರ ಪ್ಲೇಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಪ್ಲೇಸಸ್, ಇದು ಪ್ಲೇಸ್ನ ಚೇಂಜ್ ಮಾಡ್ದಂಗೆಲ್ಲ ಇದು ಬೆಲೆ ಚೇಂಜ್ ಆಗುತ್ತೆ. ಬಟ್ ಇದು ಫೇಸ್ ವ್ಯಾಲ್ಯೂ 9 ಇಲ್ಲಿದ್ರು ಅಷ್ಟೇ, ನಾನು ಇಲ್ಲಿದ್ರು ಅಷ್ಟೇ, ಬೆಂಗಳೂರಲ್ಲಿದ್ರು ಅಷ್ಟೇ. ಬಟ್ ಬೆಂಗಳೂರಲ್ಲಿ ನಾನೊಬ್ಬ ರಿನೌಂಡ್ ಪೊಲಿಟಿಷಿಯನ್ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಾನು ಒಂದು ಪ್ಲೇಸಲ್ಲಿ ಇನ್ನೊಂದು ಯಾವುದು ಮುಂಬೈ ಅನ್ನೋ ಪ್ಲೇಸಲ್ಲಿ ಇರೋದಕ್ಕೂ ಬೆಂಗಳೂರಲ್ಲಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ತಗೋರಿ, ಅವ್ರು ಬೆಂಗಳೂರಿನಾಗಿರೋದಕ್ಕೂ ಮುಂಬೈನಾಗಿರೋದಕ್ಕೂ ಭಾಳ ಡಿಫ್ರೆನ್ಸು. ಬಟ್ ಫೇಸ್ ಸೇಮಾ, ಅವರೇ ಚೀಫ್ ಮಿನಿಸ್ಟ್ರು, ಬಟ್ ಇಲ್ಲಿರೋದಕ್ಕೂ ಅಲ್ಲ. ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ನಂಬರ್ಸ್ದು ಕೂಡ ಹಂಗೆ. ಪ್ಲೇಸ್ ವ್ಯಾಲ್ಯೂ ಇದನ್ನು ಇಲ್ಲಿದ್ದರೆ ಇದ್ದದ್ದು ಬರೀ 9 ಬೆಲೆ, ಅದೇ ಇದು ಇಲ್ಲಿ ಬರೆದಿದ್ರೆ 90 ಆಗ್ತಿರ್ತದೆ. ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಫೇಸ್ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಸೊ ಬಿಡಿ ಸ್ಥಾನದನ್ನ ಹೆಂಗೆ ಬರಿತೀವಿ? 9 × 1. 10ರ ಸ್ಥಾನದನ್ನ ಹೆಂಗೆ ಬರಿಬೋದಾ? 60 ಇದು 6 × 10 ಅಂತ ಬರಿಬೋದಾ? 7ನ 7 × 100 ಅಂತ ಬರಿಬೋದಾ? ಅದೇ ಥರ 4ನ 4 × 1000 ಅಂತ ಬರಿಬೋದಾ? 1 × 10,000. ಸೊ ಇದೆ 14,761. ಇದನ್ನು ಬಿಡಿಸಿ ಬರೆದ್ರೆ ಈ ಥರ. ಸೊ ಇವೆಲ್ಲ ಪ್ಲೇಸಸ್. 9ರದ್ದು ಯೂನಿಟ್ ಪ್ಲೇಸಲ್ಲಿ, 6 10ರ ಸ್ಥಾನದಲ್ಲಿ, 7 100ರ ಸ್ಥಾನದಲ್ಲಿ, 4 1000ದ ಸ್ಥಾನದಲ್ಲಿ, 1 10,000ರ ಸ್ಥಾನದಲ್ಲಿ. ಸೊ ಈ ಥರ ಡಿವೈಡ್. ಸೊ ಇದನ್ನೇ ನಾವು ಬಿಡಿ 10 100 1000 ಯೂನಿಟ್ 10 100 1000 ಹಂಗೆ ಬರ್ಕೊತ ಹೋಗ್ತೀವಿ. ಇವು ಪ್ಲೇಸಸ್ ಅವು. ಓಕೆ, ಅದೇ ಥರ ನೋಡೋಕೆ ಹೋದರೆ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಕರೆಕ್ಟಾ? ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಅಲ್ಲಿ ರೈಟ್ ಈ ಥರ ಕೇಳ್ತಾರೆ. ಸರ್ ಇದೇ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದಾದರೆ ಒಂದು ಕ್ವಶನ್ ಕೇಳ್ತಾರೆ ಅನ್ಕೋರಿ. ಯಾವ ಥರ ಇರುತ್ತೆ? 13,693 ಬೇಡ, 1,36,937 ಇಷ್ಟೈತೆ. 1,36,930. ಇಲ್ಲಿ ಏನು ಮಾಡ್ತಾನೆ ಅಂದರೆ 3ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾನೆ. ನೋಡಿ 3 2 ಕಡೆ ಐತೆ. ಇದ್ರದ್ದು ಸ್ಥಾನ ಬೆಲೆ ಏನು? 30,000. ಅದೇ ಎಷ್ಟನೇ ಸ್ಥಾನದಾಗ ಐತೆ? ಬಿಡಿ 10 100 1000 10,000. ಅದ್ರದ್ದು ಸ್ಥಾನ ಬೆಲೆ 30,000. ಅದೇ ಥರ ಇನ್ನೊಂದು 3 ಐತೆ. ಈ 3 ಸ್ಥಾನ ಬೆಲೆ ಎಷ್ಟು? 30. 10ರ ಸ್ಥಾನದಲ್ಲಿ ಐತೆ. 3 × 10 ಮಾಡಬೇಕು, 30. ಇವೆರಡನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ? 29,900 ನೋಡಿ 0 ಕಳೆದೆ. ಓಕೆ, 10 3 7. ಓಕೆ 7 70. 29,970. ಇದಕ್ಕೆ 30 ಸೇರಿಸಿದ್ರೆ ಮತ್ತೆ 30,000 ಆಗುತ್ತೆ. ಕರೆಕ್ಟಾ? ಸೊ ಇದೆ ಆನ್ಸರ್. ಗೊತ್ತಾಯ್ತಾ? ಸೊ ಈ ಥರ ಪ್ರಶ್ನೆ. ಇನ್ನೊಂದು ಥರ ಪ್ರಶ್ನೆ ಕೇಳ್ತಾರೆ. ಏನಂದರೆ ಹಿಂಗೆ 1 2 8 9 ಇದರಲ್ಲಿ 8ರ
ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನಡುವಿನ ವ್ಯತ್ಯಾಸ ಏನು? ಸ್ಥಾನ ಬೆಲೆ ಏನು? 8ರ ಸ್ಥಾನ ಬೆಲೆ 80 ಮೈನಸ್ 8ರ ಮುಖ ಬೆಲೆ ಎಲ್ಲಿದ್ರು ಸೇಮ್ 8. ಮುಖ ಬೆಲೆ ಏನಿರುತ್ತೆ ಅದೇ ಇರುತ್ತೆ. ಓಕೆ, 80ರಾಗ 8 ಕಳೆದ್ರೆ 72. ಇದೇ ಆನ್ಸರ್. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಥರ ಪ್ರಶ್ನೆಗಳನ್ನು ನಾವು ನೆಕ್ಸ್ಟ್ ಪಾರ್ಟ್ ನಂಬರ್ 2ದಲ್ಲಿ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ನೆಲ್ಲನೂ ಪಾರ್ಟ್ ನಂಬರ್ 2 ಒಂದೇ ಥೇರಿ. ಇಲ್ಲಿ ಏನಿದೆ ಓನ್ಲಿ ಥೇರಿ. ಇದು ಯಾಕೆ ಥೇರಿ ಇಂಪಾರ್ಟೆಂಟ್ ಅಂದರೆ ಬಿಡಿಸೋಕ್ಕೆ, ನೆಕ್ಸ್ಟ್ ಕ್ವಶನ್ಗಳನ್ನು ಬಿಡಿಸೋಕೆ. ಮತ್ತು ಇದು ಕಾಮನ್ ಆಗಿ ಈ ಥರ ಫ್ರೇಮ್ ಎಲ್ಲ ಇದರಲ್ಲೂ ಮಾಡ್ಬೋದು. ಎಲ್ಲ ಸಬ್ಜೆಕ್ಟ್ ಎಲ್ಲ ಟಾಪಿಕ್ಸಲ್ಲೂ ಇದೇ ಥರ ಫ್ರೇಮ್ ಮಾಡ್ಬೋದು ಕ್ವಶನ್ಸ್ನ. ಓಕೆ, ಅದಕ್ಕೆ ಬಂದಾಗ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ ಇಂಟರ್ಚೇಂಜಿಂಗ್ 2 ಡಿಜಿಟ್ಸ್ ನಂಬರ್. 2 ಅಂಕಿಯ ಸಂಖ್ಯೆಗಳನ್ನು ಅದಲು ಬದಲು ಮಾಡೋದ್ರಿಂದ ಅಂತ ಭಾಳಷ್ಟು ಕ್ವಶನ್ಗಳನ್ನು ನೀವು ಕೇಳಿರ್ತೀರ. ಈ ಸಂಖ್ಯೆಗಳನ್ನು ಅದಲು ಬದಲು ಮಾಡೋದ್ರಿಂದ ಅದು ಉಳಿಯೋದು ಇಷ್ಟು ವ್ಯತ್ಯಾಸ ಅಂತ ಬರ್ತಾವೆ. ಈ ಥರ ಕ್ವಶನ್ಗಳು ಬರ್ತಾವೆ. ಸೊ ಇದನ್ನ ಹೆಂಗೆ ಅಂತ ಇವಾಗ ಏನು, ಒಂದು 48 ಈ ಒಂದು ಸಂಖ್ಯೆ ಇದ್ದು ಆ ಸಂಖ್ಯೆ 48 ಆಗಿದ್ದು ಅದನ್ನು ಅದಲು ಬದಲು ಮಾಡಿದಾಗ ಅದೇನಾಗುತ್ತೆ 84 ಆಗುತ್ತೆ. ಇದರ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ತಾರೆ. ಹಿಂಗೆ ಕೊಡಲ್ಲ, ಬರೀ ಒಂದು ಸಂಖ್ಯೆ 48 ಇದ್ದು ಅದನ್ನು ಅದಲು ಬದಲು ಮಾಡಿ ಅದರ ವ್ಯತ್ಯಾಸವನ್ನು ಕಂಡುಹಿಡಿದಾಗ ಒಂದು ಸಂಖ್ಯೆ ಬರುತ್ತದೆ. ಆ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ ಕ್ವಶನ್. ಕರೆಕ್ಟಾ? ಮಾಡಿ ಇಲ್ಲಿ 48ರ ಅದಲು ಬದಲು ಮಾಡಿದ್ರೆ ಏನು ಮತ್ತೆ 84 ಮೈನಸ್ 48 ಮಾಡಿದ್ರೆ ಎಷ್ಟು ಬರುತ್ತದೆ? 14 6 3 36 ಬರುತ್ತೆ. ಅದೇ ಥರ 54 ಅಂತ ಒಂದು ಸಂಖ್ಯೆ ಕೊಡ್ತಾರೆ. ಇದನ್ನು ಅದಲು ಬದಲು ಮಾಡಿ ಅಂದರೆ 45ರಿಂದ ಮೈನಸ್ ಮಾಡಿದರೆ ಎಷ್ಟು ಬರ್ತದೆ? 9 ಬರ್ತದೆ. ಇನ್ನೊಂದು ಇವಾಗ 36 ಈ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಏನು ಬರ್ತದೆ? 63 ಮೈನಸ್ 36 63 ಮೈನಸ್ 36 ಮಾಡಿದರೆ ಏನು ಬರ್ತದೆ ನೋಡಿ? 13 7 27 ಬರುತ್ತೆ. ಇಲ್ಲಿ ನೋಡಿ ಒಂದು ಪ್ಯಾಟ್ರನ್ ಫಾಲೋ ಆಗ್ತೈತೆ. ಯಾವಾಗಲೂ ನಾವು ಅದಲು ಬದಲು ಮಾಡಕತ್ತೀವಲ್ಲ, ಯಾವಾಗಲೂ ಅದಲು ಬದಲು ಮಾಡಿ, ಅಥವಾ 12 ಒಂದ್ಸರಿ ತಗೋರೆ 12 21 ಮೈನಸ್ 12 ಮಾಡಿದ್ರೆ ಮತ್ತೆ ಇದೊಂದು ಪ್ಯಾಟ್ರನ್ ಫಾಲೋ ಆಗ್ತದೆ. ಏನು ಪ್ಯಾಟ್ರನ್ ಫಾಲೋ ಆಗ್ತದೆ? ಎಲ್ಲ ಅದಲು ಬದಲು ಮಾಡಿ ಮೈನಸ್ ಮಾಡೋದ್ರಿಂದ ನಮಗೆ 9ರ ಏನು ಮಗ್ಗಿಗಳು ಬರ್ತಾವಲ್ಲ ಅದರಲ್ಲೇ ಟೇಬಲ್ಸ್ 9 ಟೇಬಲ್ಸಲ್ಲೇ ಬರ್ತೈತೆ ನೋಡಿ. 27 9 3 9 4 36 9 4 36 9 1 9 ನೀವು ಯಾವುದೇ ತಗೋರಿ ಅದಲು ಬದಲು ಮಾಡಿ 81 ಮೈನಸ್ 18 ತಗೋರಿ ಎಷ್ಟು ಹೋಗುತ್ತೆ? 11ರಾಗ 8 ಹೋದರೆ 3 7 1 ಹೋದರೆ 6 63 9 7. ಸೊ ಇದೇ ಥರ 9's ಮಲ್ಟಿಪಲ್ಸ್ ಅಂತ ಕರಿತೀವಿ. 9ನ ಗುಣಲಬ್ಧಗಳು ಇವು. 9ನಿಂದ ಲಬ್ಧತೆ ಗುಣಿಸಿದಾಗ ಸಿಗೋವಂಥವು. ಸೊ ಈ ಥರ ನಂಬರ್ಸ್ ಬರ್ತವೆ. ಅದಲು ಬದಲು ಮಾಡಿದಾಗ ಫಿಕ್ಸ್ ಆಗಿ ಈ ಥರ ಬರ್ತವೆ. ಹಂಗಾದ್ರೆ ಏನು, ಒಂದು ಕನ್ಕ್ಲೂಷನ್ಗೆ ಬರೋಣ. ಕರೆಕ್ಟಾ? ಓಕೆ, ಇದು ಫಾರ್ ದ ಕಾನ್ಸೆಪ್ಟು. ಇವಾಗ ಒಂದು 2 ಡಿಜಿಟ್ಸ್ ನಂಬರ್, 2 ಡಿಜಿಟ್ಸ್ ಹೆಂಗಿದಾವೆ ಅಂದರೆ ಎಕ್ಸ್ ವೈ ಅಂತ ತೊಗೊತೀನಿ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಒಂಥರ ಬೇಸಿಕ್ ಕ್ಲಾಸ್ ನಿಮಗೆ. ಇದು 10ರ ಸ್ಥಾನದಲ್ಲಿ ಐತೆ. ಇವಾಗ 24 ಇತ್ತ, 10ರ ಸ್ಥಾನದಾಗ ಏನಿತ್ತು? 2 ಅನ್ನೋ ಸಂಖ್ಯೆ ಇತ್ತ. ಬಿಡಿ ಸ್ಥಾನದಾಗ ಏನಿತ್ತು? 4 ಅನ್ನೋ ಸಂಖ್ಯೆ ಇತ್ತು. ಸೇಮ್ ಅದೇ ಥರ ಇದನ್ನು ಬರ್ಕೊಂಡಿದ್ದೀನಿ ಅಷ್ಟೇ. 2ರ ಸ್ಥಾನದಲ್ಲಿ ಎಕ್ಸ್ ಬರ್ಕೊಂಡಿದ್ದೀನಿ, 4ರ ಸ್ಥಾನದಲ್ಲಿ ವೈ ಅನ್ನು ಬರ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನ ಹಿಂಗೆ ಬರಿಬೋದಾ? 2 ಇಂಟು 10 ಅಂತ ಬರಿಬೋದಾ? ಪ್ಲಸ್ 4 ಇಂಟು 1 ಅಂತ ಬರಿಬೋದಾ? ಸೇಮ್ ಇದನ್ನು ಹಂಗೆ ಬರಿತೀನಿ. ಎಕ್ಸ್ ಇಂಟು 10 ಪ್ಲಸ್ ವೈ ಇಂಟು 1 ಹಿಂಗೆ ಬರಿಬೋದಾ? ಇದನ್ನು ಅದಲು ಬದಲು ಮಾಡ್ತೀನಿ. ಅದಲು ಬದಲು ಮಾಡಿದಾಗ ಏನಾಗುತ್ತೆ? ಹಂಗೆ ಸೇಮ್ ಬರ್ಕೊತೀನಿ. ವೈ ಎಕ್ಸ್ ಆಗುತ್ತಾ? ವೈ ಎಕ್ಸ್ ಜಾಗಕ್ಕೆ ಹೋಗುತ್ತೆ, ಎಕ್ಸ್ ವೈ ಜಾಗಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ ಇದ್ರದ್ದು? ವೈ ಇಂಟು 10 ಆಗುತ್ತಾ? 10ರ ಸ್ಥಾನದಲ್ಲಿ ಏನಾಯ್ತು? ವೈ ಐತೆ. ಬಿಡಿ ಸ್ಥಾನದಲ್ಲಿ ಏನೈತೆ? ಎಕ್ಸ್ ಐತೆ. ಪ್ಲಸ್ ಎಕ್ಸ್ ಇಂಟು 1 ಆಗುತ್ತಾ? ಓಕೆ, ಇದನ್ನು 10 ಇಂಟು ಎಕ್ಸ್ ಅಂದರೆ ನಾವು ಹೆಂಗೆ ಬರ್ಕೊತೀವಿ? 10 ಎಕ್ಸ್ ಅಂತ ಬರ್ಕೊತೀವಿ. 1 ಇಂಟು ವೈ ಅಂದರೆ 1ಕ್ಕೆ ಏನನ್ನು ಗುಣಿಸಿದ್ರೂ ಅದೇ ಬೆಲೆ ಬರುತ್ತೆ, ಬರೀ ವೈ ಅಂತ ಬರ್ಕೊತೀವಿ. ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ 1 ಇರುತ್ತೆ, ಅದಂತೂ ಫಿಕ್ಸು. ಓಕೆ, ಇದು 10 ವೈ ಪ್ಲಸ್
ಎಕ್ಸ್. ಈ ಏನು ಬೀಜಗಣಿತದ ಇದನ್ನ ಮುಂದೆ ಭಾಳ ಡಿಸ್ಕಸ್ ಮಾಡ್ತೀವಿ. ಇದು ಜಸ್ಟ್ ಇಂಟ್ರಡ್ಯೂಸ್ ಆಗಲಿ, ಯಾಕಂದರೆ ಇದು ಒಂಥರ ಲ್ಯಾಂಗ್ವೇಜ್. ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಲ್ಯಾಂಗ್ವೇಜು. ಸೊ ನೀವು ಲ್ಯಾಂಗ್ವೇಜ್ ಅರ್ಥ ಮಾಡ್ಕೋಬೇಕಂದ್ರೇ ಅದ್ರದ್ದು ದಿನ ಬಳಸ್ತಾ ಇರಬೇಕು. ಇವಾಗ ಇದೇ ಎಕ್ಸ್ ಅಂದ್ರೇನು, ವೈ ಅಂದರೆ ಈ ಥರ ಬಳಸ್ತಾ ಇದ್ದರೆ ಹೋಗ್ತಾ 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 ನೀವು ಅದ್ರ ಜೊತೆ ಸ್ಟ್ರೀಮ್ ಲೈನ್ ಆಗ್ತೀರಾ. ಸೊ ಹಂಗಾಗಿ ಇದನ್ನು ನಾನು ಹೇಳ್ತಾ ಇದ್ದೆ. ನಮಗೇನು ಇವಾಗ ಈ ಅದಲು ಬದಲು ಮಾಡಿದ್ರದ್ದು ಡಿಫ್ರೆನ್ಸ್ ಬೇಕು. ಡಿಫ್ರೆನ್ಸ್ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಎರಡನ್ನೂ ಅದಲು ಬದಲು ಮಾಡಿದ್ದೀವಿ. ಇವೆರಡು ಡಿಫ್ರೆನ್ಸ್ ಬೇಕು. ಡಿಫ್ರೆನ್ಸ್ ಅಂದರೆ 10x + y ಇದನ್ನು ತೊಗೊಂಡಿದ್ದೀವಿ. ಮೈನಸ್ ಅಂದರೆ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ. 10y + x ಮೈನಸ್ ಮಾಡಿ 10x + y ಹಂಗೆ ಉಳಿತದೆ. ಇದು ಮೈನಸ್ ಒಳಗಡೆ ಏನಿಲ್ಲ ಅಂದರೆ ಪ್ಲಸ್ ಇರ್ತದೆ, ಏನು ಬರ್ದಿಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ. ಮೈನಸ್ ಇಂಟು ಪ್ಲಸ್ ಮೈನಸ್ 10y ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್. ಇವನು ಮುಂದೆ ಭಾಳ ಡಿಸ್ಕಸ್ ಮಾಡೋಣ. ಇದು ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಎರಡು ಸಂಖ್ಯೆಗಳನ್ನು ಅದ್ರಲ್ಲಿ ಬದಲು ಮಾಡಿದಾಗ ಯಾವ ಥರ ಬರುತ್ತೆ ಅಂತ. 10x ಅಲ್ಲಿ 1x ತೆಗೆದ್ರೆ ಏನಿಲ್ಲ ಅಂದರೆ 1 ಇರುತ್ತೆ. ನಾನು ಆವಾಗಲೇ ಹೇಳಿದ್ದೀನಿ, ಏನು ಇಲ್ಲ ಅಂದರೆ 1 ಇರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. 10x ಅಲ್ಲಿ 1x ತೆಗೆದ್ರೆ 9x. ಮತ್ತೆ 10y ಅಲ್ಲಿ ನೋಡಿ, ಒಂದು ಪ್ಲಸ್ ಐತೆ ಒಂದು ಮೈನಸ್ ಐತೆ ಕಳಿಬೇಕಿಲ್ಲಿ. 10y ಅಲ್ಲಿ ಒಂದು ವೈನ ಕಳೆದ್ರೆ ಮೈನಸ್ ಯಾವ್ದು ದೊಡ್ಡದೈತೆ, 10y ದೊಡ್ಡದು, ಅದ್ರ ಮುಂದೆ ಯಾವ ಚಿಹ್ನೆ ಐತೆ ಅದೇ ಚಿಹ್ನೆ ತಗೋಬೇಕಿಲ್ಲಿ. 10ನಲ್ಲಿ 1 ಕಳೆದ್ರೆ 9y. ಇವಾಗ ಇವೆರಡರಲ್ಲಿ ನೋಡಿ ಏನು ಕಾಮನ್ ಐತೆ, 9 ಕಾಮನ್ ಐತೆ. 9ನ್ನು ಹೊರಗೆ ತೊಗೊತೀನಿ, ಬ್ರ್ಯಾಕೆಟಲ್ಲಿ ಏನು ಬರೀತೀನಿ, x - y ಅಂತ ಬರೀತೀನಿ. ಓಕೆ, ಅಂದರೆ ಇದ್ರ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಇಲ್ಲ ಕಾನ್ಸೆಪ್ಟ್ ಏನಂದರೆ ಯಾವುದೇ ಸಂಖ್ಯೆಗಳನ್ನು ಎರಡು ಅಂಕೆಯ ಸಂಖ್ಯೆ ಯಾವುದನ್ನೇ ಆಗಲಿ ನಾವು ಅದಲು ಬದಲು ಮಾಡಿ ಆಗಿ ಅದ್ರ ವ್ಯತ್ಯಾಸ ತಗೊಳಕ್ಕೆ ಹೋದರೆ ಅದು ಆ ಅಂಕೆಗಳ ನಡುವಿನ ವ್ಯತ್ಯಾಸದ 9 ಪಟ್ಟಾಗಿರುತ್ತೆ. ನೋಡಿ ಆ ಅಂಕೆಗಳ ಇವಾಗ ನೋಡಿ ಏನು 28. ಈ 28ನ್ನ ನಾನು ಇದರಲ್ಲಿ ಬರ್ಕೊತೀನಿ ನೋಡಿ. ಇದು ನಾನು ಎಕ್ಸ್ ಅಂತ ತೊಗೊತೀನಿ, ಇದನ್ನು ನಾನು ವೈ ಅಂತ ತೊಗೊತೀನಿ. ಕರೆಕ್ಟಾ? 9 ಇಂಟು 2 - 8. 9 ಇಂಟು 2 - 8 -6. 9 54. ಬೇಕಿದ್ರೆ ಮಾಡಿ ನೋಡಿ. 82 28 -82. ಇವಾಗ ಏನಾಗುತ್ತೆ, ನಾವು ಇದರಿಂದ ಇದನ್ನು ಕಳಿಬೇಕಾಗತ್ತೆ. 12ರಾಗ 8 ಹೋದರೆ 4, ಮತ್ತು 7ರಾಗ 2 ಹೋದರೆ 5. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಇದು. ಸೇಮ್ ಬಂತ? ಸೇಮ್ ಬರ್ತೈತೆ ನೋಡಿ. ಸಿಂಪಲ್, ಏನಿಲ್ಲ. ಇವಾಗ ಎರಡು ಸಂಖ್ಯೆಗೆ ಬದಲಾಯಿಸಿ ಬರೀರಿ. 23 ಕೊಟ್ಟಿದ್ದಾನೆ ಅಂದರೆ ಇವೆರಡರ ಮಧ್ಯೆ ವ್ಯತ್ಯಾಸ ಕಂಡಿಡ್ರಿ. ಫಸ್ಟ್ 3ರಲ್ಲಿ 2 ತೆಗೆದ್ರೆ 1, ಅದಕ್ಕೆ 9ನ್ನು ಇಂಟು ಮಾಡಿದ್ರೆ ಮುಗೀತು. ಆನ್ಸರ್ 9. ಬೇಕಿದ್ರೆ ಮಾಡಿ ನೋಡಿ. 32ರಲ್ಲಿ 23 ತೆಗೆದು ನೋಡಿ, 9 ಬರುತ್ತೆ. ಅದೇ ಆನ್ಸರ್. ಸಿಂಪಲ್. ಇನ್ನೂ ಒಂದು ಕ್ವಶನ್ ತೊಗೋಣ. 54ನ ಅದಲು ಮೊದಲು ಮಾಡಿ 45 ಎಷ್ಟು ಬರ್ತದೆ? 9 ಬರ್ತದೆ. ಅದೇ ಬರೀ 54 ಒಂದೇ. 54ರಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ ಏನು? 5 - 4 ಮಾಡಿದರೆ 1 ಬಂದಿತ್ತು. 1 ಇಂಟು 9 ಮಾಡಿದರೆ 9 ಬರುತ್ತೆ. ಅದನ್ನೇ ಇಲ್ಲಿ ಈ ಫಾರ್ಮುಲಾ ಹೇಳ್ತದೆ. ಸೊ ಫಾರ್ಮುಲಾಸ್ ಏನದಾವಲ್ಲ ಅವು ಆ್ಯಕ್ಚುಲಿ ಇಕ್ವೇಶನ್ ಇಷ್ಟು ಉದ್ದ ಅಂದ್ರನ್ನ ಸುಲಭ ಮಾಡೋಕ್ಕಿರುತ್ತೆ ಅವು. ಸೊ ಅದಲು ಬದಲು ಮಾಡಿದಾಗ ಈ ಕಾನ್ಸೆಪ್ಟ್ ಚೆನ್ನಾಗಿ ನೆನಪಿರಲಿ. 2 ಡಿಜಿಟ್ ನಂಬರ್ ಏನು 2 ಡಿಜಿಟ್ ನಂಬರ್, 2 ಅಂಕೆಯ ಸಂಖ್ಯೆ ಯಾವುದೇ ಆಗಿರಲಿ ಅದನ್ನ ಅದಲು ಬದಲು ಮಾಡಿ XY ಇದನ್ನ YX ಅಥವಾ 23 32 54 45 ಯಾವುದೇ ತಗೋರಿ. 98 89 ನೀವು ಯಾವುದೇ ತಗೊಂಡ್ರು ಅದ್ರದ್ದು ಆನ್ಸರ್ ಏನು ಬಂದಿರುತ್ತಲ್ಲ ಅದಲು ಬದಲು ಮಾಡಿ ವ್ಯತ್ಯಾಸ ಕಂಡಿಡಿದಾಗ ಏನು ಬರ್ತದೆ? 9 ಟೈಮ್ಸ್ ಆಫ್ ಡಿಫ್ರೆನ್ಸ್ ಆಫ್ ದಟ್ ನಂಬರ್. ಆ ಎರಡು ಅಂಕೆಗಳ ಮಧ್ಯನ ವ್ಯತ್ಯಾಸದ 9 ಪಟ್ಟಾಗಿರ್ತದೆ. ಸಿಂಪಲ್. ಆ ಎರಡು ಅಂಕೆಗಳ ನಡುವಿನ ವ್ಯತ್ಯಾಸದ 9 ಪಟ್ಟು ಆಗಿರುತ್ತದೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ ಎಷ್ಟು ಸುಲಭ ಆಗ್ತದೆ ಇದರಿಂದ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್, ಏನಿಲ್ಲ. 9 ಟೈಮ್ಸ್ ಆಫ್ ದಿ ಡಿಫ್ರೆನ್ಸ್ ಆಫ್ ದಟ್ ಡಿಜಿಟ್ಸ್ ಆಫ್ ಎ ನಂಬರ್. ಸಿಂಪಲ್, ಇಷ್ಟೇ ನೆನ್ಪಿಡ್ಬೇಕಾಗಿರೋದು.
ಮುಂದಿನ ಕ್ಲಾಸಲ್ಲಿ ನಾವು ಇದಕ್ಕೆ ರಿಲೇಟಬಲ್ ಟಾಪಿಕ್ಸ್ನ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಮೇಲೆ ಯಾವ ಥರ ಪ್ರಶ್ನೆಗಳು ಕೇಳ್ತಾನೆ, ನಾವು ಯಾವ ಥರ ಬಿಡಿಸ್ಬೇಕು, ಅದೇ ಥರ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಮೂರರ ಪ್ಲೇಸ್ ವ್ಯಾಲ್ಯೂಸ್ನ ಡಿಫ್ರೆನ್ಸ್ನ ಕೇಳ್ತಾನೆ. ಸೊ ಇದೇ ಥರ ಪ್ರಶ್ನೆಗಳನ್ನು ಇದ್ದಾವೆ. ಸೊ ಇವೆಲ್ಲ ಪ್ರಶ್ನೆಗಳನ್ನ ನೀವು ಮಾಡ್ತಾ ಮಾಡ್ತಾ ಹೋದಂಗೆ, ಓಕೆ ಒಂದು ನಿಮಿಷ, ಓಕೆ ಇಷ್ಟು ಇದು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿ, ನೀವೆಲ್ಲ ಡಿಸ್ಕಸ್ ಮಾಡಿ, ಈ ಎಲ್ಲ ಟಾಪಿಕ್ಸ್ನ ಡಿಸ್ಕಸ್ ಮಾಡಿ. ಆ್ಯಕ್ಚುಲಿ ಏನಾಗುತ್ತೆ, ಬರೀ ಓದೋದ್ರಿಂದ ಇನ್ನೊಬ್ರಿಗೆ ತಿಳಿಸೋದ್ರಿಂದ ಭಾಳಷ್ಟು ನಾವು ಕಲಿತೀವಿ. ಸೊ ಅದೇ ಥರ ನಿಮ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಇದಕ್ಕೆ ಈ ಜಿಮೇಲ್ ಐ ಡಿಗೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕಳಿಸ್ಬೋದು. ಮತ್ತು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು PYQs ಮತ್ತು ಕರೆಂಟ್ ಅಫೇರ್ಸ್ಗೋಸ್ಕರ ಒಂದು ಚಾನಲ್ ಇದೆಯಾ ಸರ್ ನಿಮ್ಮದು ಅಂತ ಅನ್ನೋದ್ರೆ, ಹೌದು ನಮ್ಮದೊಂದು ಚಾನಲ್ ಇದೆ, ಅದು PYQ ಶಾರ್ಟ್ಸ್ ಫಾರ್ ಯು ಅಂತಂದು. ಸೊ ಇದರಲ್ಲಿ ಎಲ್ಲ ಭಾರತದಲ್ಲಿ ಎಲ್ಲ ನಡೀತಕ್ಕಂಥ ಎಕ್ಸಾಮ್ಸ್ದು PYQs, ಯಾಕೆ ಏನಾಗುತ್ತೆ, ಆಲ್ಮೋಸ್ಟ್ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಡೈರೆಕ್ಟಾಗಿ ಕೊಡ್ತಾನೆ. ಇವಾಗ SSCಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯಿಂದ ಡೈರೆಕ್ಟಾಗಿ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲೂ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದು ಭಾಳ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅದು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ಯಾವ ಇದ್ದಾವೆ, ಯಾವ ಥರ ಕೇಳಿದ್ರು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ಸಿಗ್ತವೆ. ಮತ್ತು ಇಲ್ಲಿ ನೀವು ಕ್ವಶನ್ಸ್ ನೀವೇ ಓದಿ ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕು. ಆ್ಯಕ್ಚುಲಿ ಯಾರು ಹೇಳಲ್ಲ ಇದು ಪ್ರಶ್ನೆ, ಇದು ಹಿಂಗೆ, ಇದನ್ನು ಈ ಥರ ಅರ್ಥ ಮಾಡ್ಕೋಬೇಕು ಅಂತ ಯಾರು ಹೇಳಲ್ಲ. ಸೊ ಇದು ಭಾಳ ಮುಖ್ಯ. ಏನಾಗುತ್ತೆ, ನಾವು ಹೆಚ್ಚು ಕ್ವಶನ್ಗಳು ಬಿಡಿಸ್ತಾ ನಮ್ಮದು ಎರರ್ಸ್, ತಪ್ಪು ಮಾಡ್ತಕ್ಕಂಥ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅದ್ರ ಕಡೆ ನಾವು ಗಮನ ಕೊಡಬೇಕು. ನಾನು ಓದ್ಬೇಕಾದ್ರೆ ಯಾವಾಗ 2019ರಲ್ಲಿ ನಾನು ಎರರ್ಸ್ ಕಮ್ಮಿ ಮಾಡಬೇಕಿತ್ತು. ನಾನು ಗೆಸ್ ಮಾಡಿರೋದೆಲ್ಲ ಕರೆಕ್ಟ್ ಆಗಬೇಕು ಅಂತಂದು ಏನು ಮಾಡ್ತಿದ್ದೆ, ನಿಯರ್ಲಿ ಡೈಲಿ ಒಂದು 100 ಕ್ವಶನ್ಸ್, ಸುಮ್ಮನೆ ಒಂದು ಬಿಟ್ಟ ಕ್ವಶನ್ಸ್ ಯಾವುದಾದ್ರೂ ಆ್ಯಪಲ್ಲಿ ಮಿನಿಮಮ್ ಅಂದರೂ 100 ಕ್ವಶನ್ಸ್ನ ಹೋಗಿ ಆ್ಯಪಲ್ಲಿ ಸುಮ್ಮನೆ ಓದೋದು, ಅದ್ರ ಕೆಳಗಡೆ ಆನ್ಸರ್ಸ್ ನೋಡೋದು. ಅದನ್ನೇ ನಾವೇನು ಮಾಡಿದ್ದೀವಿ, ಇಲ್ಲಿ ಕ್ವಶನ್ ಬರುತ್ತೆ, 10 ಸೆಕೆಂಡ್ಸ್ ಇರುತ್ತೆ, ನೆಕ್ಸ್ಟ್ ಆನ್ಸರ್ ಬರುತ್ತೆ, ನೀವು ನೆನ್ಪಿಟ್ಕೋಬೇಕು, ಆನ್ಸರ್ ಬರುತ್ತೆ, ಆಮೇಲೆ ಅದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ ಈ ಥರದಲ್ಲಿ ನಾವು ಫ್ರೇಮ್ ಮಾಡಿದ್ದೀವಿ, ಭಾಳ ಹೆಲ್ಪ್ ಆಗೋ ಥರದಲ್ಲಿ ಫ್ರೇಮ್ ಮಾಡಿದ್ದೀವಿ. ಸಬ್ಸ್ಕ್ರೈಬ್ ಆಗಿ, ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತು ಮುಂದಿನ ಕ್ಲಾಸಲ್ಲಿ ನಾವು ಈ ಥಿಯರಿ ಟಾಪಿಕ್ನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.